ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವೋ ಸನಾತನ ಎನ್ನುವಂತೆ ನಮ್ಮ ಈ ದೇಹವೇ ಒಂದು ದೇವಾಲಯ. ಅದರಲ್ಲಿರ್ತಕ್ಕಂತಹ ಜೀವಾತ್ಮನೇ ಪರಮಾತ್ಮ ಎಂಬತಕ್ಕಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾ ಅದರ ಜೊತೆಗೆ ಅಷ್ಟಚಕ್ರ ನವದ್ವಾರ ದೇವಾನಾಂ ಪರಯೋಧ್ಯಾಹ ತಶ್ಯಾಂ ಹಿರಣ್ಯಕೋಶ ಸರ್ಗೋ ಜ್ಯೋತಿಷಾವ್ರತಃ ಅಂತಂದರೆ ಈ ಶರೀರವು ಅಷ್ಟಚಕ್ರಗಳನ್ನು ಹೊಂದಿರತಕ್ಕಂಥದ್ದು, ನವದ್ವಾರಗಳನ್ನು ಹೊಂದಿರತಕ್ಕಂಥದ್ದು, ಅದರ ಜೊತೆಗೆ ಸಾಕ್ಷಾತ್ ದೇವನೇ ನೆಲೆಸಿರ್ತಕ್ಕಂತಹ ಪರಯೋಧ್ಯಾಹ, ಅದರ ಜೊತೆಗೆ ಇದೊಂದು ಸ್ವರ್ಣದ ಕವಚಗಳಿಂದ ಆವೃತವಾದಂತಹ ಜ್ಯೋತಿಯಿಂದ ಕೂಡಿರ್ತಕ್ಕಂತಹ, ಬೆಳಕಿನಿಂದ ಕೂಡಿರ್ತಕ್ಕಂತಹ ಒಂದು ಸ್ವರ್ಗ ಅಂಥೇಳಿ ನಾವು ಇದನ್ನು ಪರಿಗಣನೆ ಮಾಡಬೇಕು. ಆದ್ದರಿಂದ ಎಲ್ಲ ಪ್ರಯತ್ನಗಳನ್ನು ಮಾಡಿ ದೇಹದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡತಕ್ಕಂತಹ ನಮ್ಮ ಸುತ್ತಮುತ್ತಲಿರತಕ್ಕಂತಹ ಹಲವಾರು ಔಷಧಿ ಸಸ್ಯಗಳ ಮಹತ್ವವನ್ನು ನಾವು ಇವತ್ತು ಇಲ್ಲಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇದು ಕಸದ ಗಂಟೆ ಬೆಳೆದಿದೆ. ಒಂದು ಬಿಳಿ ಹೂವು ಮತ್ತು ಒಂದು ಕೆಂಪು ಹೂವು ಟೈಪ್ ಆಗ್ತಾವೆ. ಒಂದು 5-6 ಟೈಪ್ ಎಲ್ಲ ಎರೆಭೂಮಿಯಾಗೂ ಬೆಳೆದಿರ್ತದೆ. ಕಸದ ಗಂಟೆ ಬೆಳೆದಿದೆ. ಮತ್ತು ನೀರು ಬಿಡೋದು ಹೆಚ್ಚು ಬೆಳೆದಿದೆ. ಪುನರ್ನವ ಬಹಳ ಇಂಪಾರ್ಟೆಂಟ್ ಔಷಧಿ ಸಸ್ಯ. ವಿಶೇಷವಾಗಿ ಮಹಿಳೆಯರಿಗೆ ಗರ್ಭಾಶಯದ ಭಾವವನ್ನು ಕಡಿಮೆ ಮಾಡ್ತೈತಿ. ಆಮೇಲೆ ಕಿಡ್ನಿಗೆ ಇರ್ತಕ್ಕಂಥ ಭಾವವನ್ನು ಕಡಿಮೆ ಮಾಡ್ತೈತಿ. ಪಚನಕ್ರಿಯೆ ಸರಿ ಮಾಡ್ತೈತಿ. ಶರೀರದಲ್ಲಿ ನವಚೈತನ್ಯವನ್ನು ಉಂಟು ಮಾಡತಕ್ಕಂಥದ್ದು. ಪುನಃ ನವಭವತಿ ಈ ಪುನರ್ನವ. ಹೊಸದನ್ನು ಉಂಟು ಮಾಡುವಂಥದ್ದು ಪುನರ್ನವ. ಇದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇದು ಬೆಳೆದ ನೋಡಿಲ್ಲ, ತುರ್ಬಿ ತಪ್ಪಲ ಅಂತ ಹೇಳಿ. ತುರ್ಬಿ ತಪ್ಪಲ ನೋಡಿರಲ್ಲ, ಇದಕ್ಕೆ ಬಲ ಅಂತ ಕರಿತೀವಿ ನಾವು. ಬಲ ಅಂದ್ರೆ ಏನ್ರಿ? ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಇದರ ಬೇರನ್ನ, ಇದರ ಎಲೆಯ ಒಂದು ಪೌಡರನ್ನ ನಾವು ಹಾಲಿನ ಹಾಕೊಳ್ತೀವಿ. ಬಲ ಅಂತ ಮಕ್ಕಳ ಆಗಿರ್ಬೇಕು, ನರದೋಷ ಸಿದ್ಧಾಂತ, ಆಮೇಲೆ ಜನರಲ್ ವಿಗ್ನೆಸ್ ಸಿದ್ಧಾಂತ, ಬಹಳಷ್ಟು ಪರಿಣಾಮಕಾರಿ ಅಂತ ಔಷಧಿ ಬಲ ಅಂತ ಕರಿತೀವಿ. ನಾವು ಏನು ಮಾಡ್ತೀವಿ? ಕಸ ತೆಗೆದು ಎಣ್ಣೆ ಹೊಡೆದಲ್ಲ ಹಾಳು ಮಾಡ್ತೀವಿ. ಎಣ್ಣೆ ಹೊಡೆದು ಹಾಳು ಮಾಡ್ತಿಲ್ರಿ. ಇದು ಸಣ್ಣ ಟೊಮೆಟೊ ಅಂತ ಹಾಕೋ ಏನಂತ ಕರಿತಿರುತ್ತೆ? ನಿಮ್ಮ ಭಾಷೆಗೆ ಏನಂತ ಕರಿತಿರ್ರಿ? ಆಡು ಭಾಷೆ ಬೇಕಾಗಿತ್ತು. ಕಸ ಅಂತ ಕರಿತೀವಿ. ಬಟ್ ಕರಿಕಾಳಲ್ಲ, ಕಾಕಮಾಚಿ ಅಂತ ಕರಿತೀವಿ. ಅದಕ್ಕೆ ಲಿವರ್ ಇರುವಂತಹ ಯಾವುದೇ ಸಮಸ್ಯೆ, ಕುಡಿದು ಲಿವರ್ ಹಾಳಾಗಿರ್ತಕ್ಕಂಥದ್ದು, ಸಿರೋಸಿಸ್ ಆಫ್ ಲಿವರ್ ಆಗಿರ್ತಕ್ಕಂಥದ್ದು 100% ಗ್ಯಾರಂಟಿ ಇತ್ತು. 100% ಗ್ಯಾರಂಟಿ. ಇದರ ಹಣ್ಣುಗಳನ್ನ ತಿನ್ನುವುದರಿಂದ ಬಹಳಷ್ಟು ಉಪಯೋಗ ಆಗ್ತೈತಿ. ಕಾಕಮಾಚಿ ಇದನ್ನ ನೋಡಿರಿ, ಸಣ್ಣ ಗಿಡಗಳಂತೈತಿ. ಎಲ್ಲಿ ಒಂದು ಸಣ್ಣ ಕಾಯಿ ಆಗಿರ್ತಾವ, ಇಷ್ಟ ಸಣ್ಣ ಬೆಳಿತೀವಿ. ಕಸದ ಗದ್ದೆ ಬೆಳಿತೀವಿ. ಇದು ಹಿಂದೆ ನೆಲ್ಲಿಕಾಯಿ ಆಗೈತಿ. ಲಿವರ್ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು, ದೀರ್ಘಕಾಲೀನ ಕೆಮ್ಮು ಆಗಿರ್ಬೋದು, ಚರ್ಮದ ಕಾಯಿಲೆಗಳಾಗಿರ್ಬೋದು, ಶ್ರೇಷ್ಠ ರಾಮಬಾಣ ಇದ್ದಂಗ. ಯಾವುದು? ನೆಲನೆಲ್ಲಿ ಅಂತ ಹೇಳಿ. ನಾವು ಎಲ್ಲರೂ ಮಣಿ ಅಂತೇಳಿ ಬೆಳೆದಿರ್ತೀವಿ, ನಮ್ಮ ಹಿತ್ತಲ ಬೆಳೆದಿರ್ತೀವಿ, ಗಡ್ರದಂಡಿ ಬೆಳೆದಿರ್ತೀವಿ. ಬಹಳಷ್ಟು ಶ್ರೇಷ್ಠವಾದಂಥ ಔಷಧಿ ಸಸ್ಯ ಇದು. ಅಮೃತ ಬಳ್ಳಿ ನೋಡಿದ್ರಿಲ್ಲ? ಅಮೃತ ಬಳ್ಳಿ ಒಂದು ಹೆಸರಿಗೆ ತಕ್ಕಂಗ ಅಮೃತ ಅದು ನೋಡ್ರಿ. ಕಸ ಬೆಳೆದಿರ್ತದೆ. ಉತ್ಪತ್ತಿ ಹೆಂಗಾಗ್ತಾ ಇರ್ತದೆ? ಪರಿಸರದಲ್ಲಿ ಅದು ಪ್ರಮಾಣ ಇಷ್ಟು ಹೆಂಗಾಗ್ತಲ್ಲ, ಪರಿಸರ ಬ್ಯಾಲೆನ್ಸ್ ಆಗ್ತದೆ. ಅದು ಪ್ರಮಾಣ ಭಾಳ ಆಗ್ತದೆ, ಭಾಳ ಆಗ್ತದೆ. ಎಲ್ಲ ಸುತ್ತಮುತ್ತಲಿರುವಂಥ ಸಸ್ಯಗಳು ಸಾಯುವ ಅವಾಗ ಪರಿಸರ ಇದನ್ನು ಬೆಳೆಸಿರ್ತಕ್ಕಂಥದ್ದು. ಅವಾಗ ಪರಿಸರ ಇದನ್ನು ಸ್ವಯಂ ಬೆಳೆಸಿರ್ತಕ್ಕಂಥದ್ದು. ಇದರ ಹೆಸರು ಚಕ್ರ ಮಾಡ್ತಾ ಇದ್ದಾರೆ. ಚಕ್ರಗಳಿರ್ತಕ್ಕಂಥದ್ದು ಇದಂಥ ಚರ್ಮ ಹೋಗಿ ಬಂದಂತಹ ಕೇಸುಗಳು ಸಹಿತ ಇದರಿಂದ ಕೂಡ ಆಗಿರ್ತಕ್ಕಂಥದ್ದು. ಇದನ್ನ ಲೇಪ ಮಾಡಿ ಅದನ್ನು ಹಚ್ಚಿದಂತಂದ್ರೆ ಆ ಕಲಿನಾಗಿರ್ಬೋದು, ಕೆರೆಸುವಂಥ ಭಾಗ ಹಚ್ಚಿದಪ್ಪ ಅಂತಂದ್ರೆ ಎಂಥದ್ದು ಸಹಿತ ಕ್ಯೂರ್ ಆಗ್ತೈತಿ, ಕಡಿಮೆ ಆಗ್ತೈತಿ. ಅದನ್ನು ಸ್ವಚ್ಛ ತೊಳೆದು ಯೂಸ್ ಮಾಡಬೇಕು. ಅಂದರೆ ಬೆಂಕಿಯ ಬಿಲ್ಲು ಬಹಳಷ್ಟು ಸಾಧನೆ ಆಗ್ತದೆ. ನಮ್ಮಲ್ಲಿ ಸಾವಿರಾರು ಕೇಸ್ಗಳನ್ನು ನಾವು ನೋಡಿಬಿಟ್ಟಿದ್ದೇವೆ. ಬೆಂಕಿಯ ಹುಲ್ಲನ್ನು ವಿಶೇಷವಾಗಿ ಸ್ತ್ರೀಯರು ದಿವಸ ಉಪಯೋಗ ಮಾಡಿದರೆ ಗರ್ಭಾಶಯಕ್ಕೆ ಬರ್ತಕ್ಕಂಥ ಸಮಸ್ಯೆಗಳೆಲ್ಲವನ್ನು ನಾವು ನಿವಾರಿಸಬಹುದು. ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಸಹಿತ ಕಂಟ್ರೋಲ್ ಮಾಡಬಹುದು. ಕರ್ಕಿಯ ಪುಡಿಯನ್ನು ಹತ್ತಲ್ಲಿ ತುಂಬ ರಸ ಮಾಡಿ ಅಂದರೆ ಜನರು ಹಾಡು ಕೇಳಿರಲ್ಲ.
ಕರಿಕೆಯ ಗುಡಿಯನ್ನು ಹಬ್ಬಲಿ ಅವರ ರಸ ಬೆಳೆದಿದ್ದಾರೆ. ಅದರ ಕರಿಕೆ ಹೆಂಗೆ ಹಬ್ಬದಿಲ್ಲ ಹೆಜ್ಜಿನ ಗುಡಿ ಪೌಡರು ಸಾಮೂಹಿಕ ಕೆಲಸ ಬಂದ್ರೆ ಮಗುವಿನ ಬೆಳವಣಿಗೆ ಬಹಳಷ್ಟು ಆರೋಗ್ಯಪೂರ್ಣ ಮತ್ತು ಸದೃಢವಾದಂತಹ ಮಗು ಬೆಳವಣಿಗೆ ಆಗ್ತದೆ. ಜನರಲ್ ನೀವು ತಗೊಳ್ಬೇಕು ಅಂತಂದ್ರೆ ಸದೃಢವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಆರೋಗ್ಯ ಬಹಳಷ್ಟು ಸುಧಾರಣೆ ಆಗ್ತಕ್ಕಂಥದ್ದು ಹೆಜ್ಜಿನ ಮುಳ್ಳಿನ ಬೇರೆ ಏನು ಮಾಡ್ತಂದ್ರೆ ವಾತವೇದನೆ ಕಮ್ಮಿ ಮಾಡ್ತದೆ. ವಾತವೇದ ಅಂತಂದ್ರೆ ಸಣ್ಣ ವಾತ, ಮೈಕೈ ನೋವು ಆಗುವಂಥದ್ದು, ಆಮೇಲೆ ಥೈರಾಯ್ಡ್ ಹೆರಾಪಿರಿ ಆಗುವಂಥದ್ದು, ಪೀರಿಯಡ್ಸ್ ಹೆರಾಪಿರಿ ಆಗುವಂಥದ್ದು ತಪ್ಪಿಸ್ತಕ್ಕಂಥದ್ದು, ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಮೂಡಿಸ್ತಕ್ಕಂಥದ್ದು ಅಶ್ವಗಂಧ. ಕುದುರೆ ಅಷ್ಟು ನಮ್ಮ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ಅಶ್ವಗಂಧ. ಪುರುಷರಿಗೆ ಇದು ಉಪಯೋಗಗಳು ಜಾಸ್ತಿ ಇದಾವ, ಅಂದರೂ ಸಹಿತ ಸ್ತ್ರೀಯರಲ್ಲಿ ಆಗ್ತಕ್ಕಂತಹ ಪತ್ತನೆ ಪೀರಿಯಡ್ಸ್ ಸಮಯದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳಾಗಿರ್ಬೋದು, ಜನರಲ್ ವೀಕ್ನೆಸ್ ಆಗಿರ್ಬೋದು, ಅವುಗಳನ್ನು ಗುಣಪಡಿಸಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಔಷಧಿ. ಆಮೇಲೆ ಅಶ್ವಗಂಧ ಇದರ ಬೇರಿನ ಪೌಡರ್ ಸಿಗ್ತದೆ ಮಾರ್ಕೆಟ್. ಆ ಬೇರಿನ ಪೌಡರ್ ನಾವು ಮಸಿ ಅಂತ ಮಾಡ್ತೀವಿ. ಇವಾಗ ಕುಡಿತಿದ್ರೆ ಅದು ಮಸಿಗೆ ರೆಡಿ ಆಗೈತಿ. ಆ ಮಸಿಯನ್ನು ನಾವು ಏನಾದರೂ ಎಳ್ಳೆಣ್ಣೆ ಜೊತೆ ಹಚ್ಕೊಂಡಪ್ಪ ಅಂತಂದ್ರೆ ಬಿಳುಪು ಗುಣ ಆಗೈತೆ. ಬಿಳುಪಿನ ಕಾಯಿಲೆ ಬಿಳುಪು ಗುಣ ಆಗುವಂಥದ್ದು ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ಪೇಷಂಟ್ ವಿಚಾರ ಮಾಡ್ತೀವಿ ಸರ್. ಬಿಳುಪು ಗುಣ ಆಗೈತೆ. ಇದರ ಬೇರಿನ ಪೌಡರ್ ನೀವು ಏನು ಮಾಡಬೇಡ್ರಿ, ಮಾರ್ಕೆಟ್ನಾಗ ಅಶ್ವಗಂಧ ಪೌಡರ್ ಸಿಗ್ತೈತಿ. ಅದು ಪೌಡರ್ನ ಎಣ್ಣೆ ಮೇಲೆ ಕುಡಿಬೇಕು. ಅದನ್ನ ಎಳ್ಳೆಣ್ಣೆ ಜೊತೆ ಅಪ್ಲೈ ಮಾಡ್ಕೊಂಡ್ರೆ ಬಿಳುಪು ಗುಣ ಆಗ್ತದೆ. ಇಲ್ಲಿವರೆಗೆ ನಾವು ಆರೋಗ್ಯ ರಕ್ಷಣೆಯಲ್ಲಿ ನಮ್ಮ ಸುತ್ತಮುತ್ತಲ ಪರಿಸರ ಯಾವ ರೀತಿ ಪಾತ್ರವನ್ನು ವಹಿಸ್ತಾ ಇದೆ, ಅದರ ಜೊತೆಗೆ ನಮ್ಮ ದಿನಚರಿ, ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ನಾವು ಸವಿಸ್ತಾರವಾಗಿ ತಿಳಿದುಕೊಂಡೆವು. ಈಗ ಇನ್ನೊಂದು ಮಹತ್ವವಾದ ವಿಚಾರ ಅಂತಂದರೆ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಹಾಗೂ ನಮ್ಮ ಪರಿಸರ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥವರು ಅಂತಂದರೆ ನಮ್ಮ ಹಿರಿಯರು. ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅವರ ಅನುಭವವನ್ನು ನಾವು ಪಡೆದುಕೊಳ್ತಕ್ಕಂಥದ್ದು ಭಾಳಷ್ಟು ಮಹತ್ವವಾದಂತಹ ವಿಚಾರ. ಇದೇನು ವಿಶೇಷ ಹೇಳಾಗ್ತಾರಲ್ಲ ಅಂಥೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆದರೆ ಇದು ಎಷ್ಟು ಸತ್ಯ ಅಂತಂದರೆ ಇವತ್ತಿಗೂ ಸಹಿತ ಹಲವಾರು ಹಳ್ಳಿಗಳಲ್ಲಿ ಹಲವಾರು ಹಿರಿಯರನ್ನು ಅನುಭವ ಇದ್ದಂತಹ ನಮ್ಮ ಹಿರಿಯರನ್ನು ನಾವು ನೋಡ್ತಾ ಇದ್ದೇವೆ. ಹಲವಾರು ಕಾಯಿಲೆಗಳಿಗೆ ಅವರು ಔಷಧಿ ಕೊಡುವಂಥವರು, ಆಸ್ಪತ್ರೆಗಳಿಲ್ಲದಂತಹ ಸಂದರ್ಭದಲ್ಲಿ ಹೆರಿಗೆಗಳನ್ನ ಮಾಡಿಸ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಆಹಾರವನ್ನು ತಯಾರು ಮಾಡತಕ್ಕಂಥ ವಿಷಯದಲ್ಲಿ ಅತ್ಯಂತ ಪರಿಣಿತಿ ಪಡೆದವರನ್ನು ಹಾಗೂ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಆಳವಾಗಿ ತಿಳಿದುಕೊಂಡಿರುವವರನ್ನು ನಾವು ಹಲವಾರು ಹಿರಿಯರನ್ನು ಇವತ್ತಿಗೂ ಸಹಿತ ನಾವು ನೋಡ್ತಾ ಇದ್ದೇವೆ. ಹಿರಿಯರು ಅಂತಂದರೆ ನಮ್ಮ ಸಂಪತ್ತು. ಅವರು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೊಳಿಸುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು. ಅವರನ್ನು ನಾವು ಏನೂ ತಿಳಿದೇ ಇರತಕ್ಕಂಥವರು ಅಥವಾ ಮೂಢರು ಅಂಥೇಳಿ ಅವರಿಗೆ ಒಂದು ಅವಮಾನವನ್ನು ಮಾಡದೆ, ಅವರ ಅನುಭವವನ್ನು ತಿರಸ್ಕಾರ ಮಾಡದೆ ಅವರನ್ನು ಗೌರವಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಉದಾಹರಣೆ ಹೇಗೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಒಂದು ಋತುಚರ್ಯ ಅಂತ ಬರ್ತದೆ. ಋತುಚರ್ಯ ಅಂತಂದರೆ ಯಾವ್ಯಾವ ಋತುವಿಗೆ ಯಾವ್ಯಾವ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು. ಇದನ್ನು ಯಾವುದೇ ಶಾಸ್ತ್ರವನ್ನು ಓದದೇ ಇದ್ದರೂ ಸಹಿತ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡ್ಬೋದಾಗಿದೆ. ಉದಾಹರಣೆ, ಸಾಕಷ್ಟು ಹಬ್ಬ ಹರಿದಿನಗಳು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಬರ್ತಾ ಇದ್ದಾವೆ ಪ್ರತಿ ವರ್ಷ. ಉದಾಹರಣೆ ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಆಮೇಲೆ ಯುಗಾದಿ ಆಗಿರ್ಬೋದು, ಸಂಕ್ರಮಣ ಆಗಿರ್ಬೋದು, ಹೀಗೆ ಹಲವಾರು ನಮ್ಮ ಹಿರಿಯರನ್ನು ನಾವು ಯಾವ ಮನೆಯಲ್ಲಿ ಹಿರಿಯರು ಇರ್ತಾರೆ ಅಲ್ಲಿ ನಾವು ಗಮನಿಸ್ಬೋದು. ಒಂದೊಂದು ಹಬ್ಬಕ್ಕೆ ಒಂದೊಂದು ಥರನಾದಂತಹ ಸಿಹಿ ತಿಂಡಿಗಳು ಬೇರೆ ಬೇರೆ ಆಗಿರ್ತಾ ಇದ್ದಾವೆ. ಉದಾಹರಣೆ ಯುಗಾದಿಗೆ ಬೇರೆ, ದೀಪಾವಳಿಗೆ ಬೇರೆ, ಸಂಕ್ರಮಣಕ್ಕೆ ಬೇರೆ ಸಿಹಿ ತಿಂಡಿಗಳು, ಪಂಚಮಿಗೆ ಬೇರೆ ಸಿಹಿ ತಿಂಡಿಗಳು. ಯಾಕೆ ಹೀಗಾಗ್ತವೆ ಅಂತಂದರೆ ಯಾವ್ಯಾವ ಋತುವಿನಲ್ಲಿ ಯಾವ್ಯಾವ ದೋಷದ ಪ್ರಾದುರ್ಭಾವ ಇರ್ತದೆ, ಯಾವ್ಯಾವ ಋತುವಿನಲ್ಲಿ ವಾತದೋಷ ಪ್ರಾದುರ್ಭಾವ ಇರ್ತದೆ, ಯಾವ್ಯಾವ ಋತುವಿನಲ್ಲಿ ಪಿತ್ತದೋಷ ಪ್ರಾದುರ್ಭಾವ ಇರ್ತದೆ, ಯಾವ್ಯಾವ ಋತುವಿನಲ್ಲಿ ಕಫದೋಷ ಪ್ರಾದುರ್ಭಾವ ಇರ್ತದೆ. ಈ ಋತುವಿನ ಅನುಸಾರವಾಗಿ ನಮ್ಮ ಆಹಾರಧಾನ್ಯಗಳನ್ನು ಖಾದ್ಯಗಳನ್ನು ತಯಾರಿಸ್ತಕ್ಕಂತಹ ಒಂದು ಜ್ಞಾನ, ಆಳವಾದಂತಹ ವಿಜ್ಞಾನಕ್ಕೂ ಮಿಗಿಲಾದಂತಹ ಜ್ಞಾನ ನಮ್ಮ ಹಿರಿಯರಲ್ಲಿದೆ. ಈ ಒಂದು ತತ್ವವನ್ನು ನಾವು ಪಾಲಿಸಿದ್ದೇ ಆದರೆ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಬಹಳಷ್ಟು ದೊಡ್ಡ ಪರಿಣಾಮವನ್ನು ಅದು ಬೀರ್ತಾ ಇದೆ. ಆದರೆ ಇವತ್ತಿನ ದಿನ ನಾವು ನಮ್ಮಷ್ಟಕ್ಕೆ ನಾವೇ ಜಾಣರನ್ನು ತಿಳ್ಕೊಂಡು ಆ ಹಿರಿಯರ ಅನುಭವಗಳನ್ನೆಲ್ಲನೂ ಬದಿಗೊತ್ತಿ ಅವುಗಳನ್ನೆಲ್ಲ ಅವಮಾನ ಮಾಡ್ತಾ ಬರ್ತಾ ಇದ್ದೇವೆ.
ಅದರ ಜೊತೆಗೆ ಇನ್ನೊಂದು ವಿಚಾರ ಅಂತಂದರೆ ವಿಜ್ಞಾನಿಗಳು ಇವತ್ತಿಗೂ ಸಹಿತ ಪರಿಸರದ ಸತ್ಯಗಳನ್ನು ಕಂಡುಹಿಡಿಯಲಿಕ್ಕೆ ಒದ್ದಾಡ್ತಾ ಇದ್ದಾರೆ, ಹಲವಾರು ರೀತಿಯಾದಂಥ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರ ನಮ್ಮ ಹಿರಿಯರಿಗೆ ಬಹಳಷ್ಟು ಮೊದಲೇ ಗೊತ್ತಿತ್ತು, ಬಹಳಷ್ಟು ಮೊದಲೇ ತಿಳಿದಿತ್ತು. ಲಿಂಗ ಮಧ್ಯಂ ಜಗತ್ ಸರ್ವಂ ಅನ್ನುವತಕ್ಕಂಥ ಒಂದು ಮಾತಿನಲ್ಲಿ ಆಗಿರಬಹುದು, ಅಥವಾ ಇನ್ನೊಂದು ಸಂಸ್ಕೃತ ಶ್ಲೋಕ ಬರ್ತದೆ, ಏಕೋ ದೇವಾಹ ಸರ್ವಭೂತೇಷು ಗುಣಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತೋ ಕೇವಲ ನಿರ್ಗುಣಶ್ಚ ಅಂದರೆ ಈ ಶ್ಲೋಕ ಏನು ಹೇಳ್ತದೆ ಅಂತಂದರೆ, ಇಡೀ ಜಗತ್ತಿನಲ್ಲಿರ್ತಕ್ಕಂಥದ್ದು ಒಬ್ಬನೇ ಒಬ್ಬ ದೇವರು, ಒಂದೇ ಒಂದು ಶಕ್ತಿ, ಆ ಶಕ್ತಿ ಉಳಿದೆಲ್ಲವುಗಳಿಗೂ ಸಹಿತ ಶಕ್ತಿಯನ್ನು ಕೊಡುವಂಥದ್ದು, ಉಳಿದೆಲ್ಲವುಗಳ ಕಾರ್ಯಗಳನ್ನು ಒಂದು ಸಾಕ್ಷೀಭೂತವಾಗಿ ನೋಡ್ತಕ್ಕಂಥದ್ದು, ಅದಕ್ಕೆ ನಾವು ದೇವರಂತ ಹೇಳಿ ಕರೆದೇವೆ. ಇತ್ತೀಚೆಗೆ ಹಿಗ್ಸ್ ಬೋಸನ್ ಥಿಯರಿ ಅಂಥೇಳಿ ಒಂದು ಸಂಶೋಧನೆ ಬಂತು. ಹಿಗ್ಸ್ ಬೋಸನ್ ಥಿಯರಿಗೆ ನೊಬೆಲ್ ಪ್ರೈಸ್ ಬಂತು. ಹಿಗ್ಸ್ ಬೋಸನ್ ಥಿಯರಿ ಏನು ಹೇಳ್ತದೆ ಅಂತಂದರೆ, ಒಂದು ವಸ್ತುವಿನಲ್ಲಿರ್ತಕ್ಕಂತಹ ಒಂದು ವಸ್ತುವಿನ ಸೂಕ್ಷ್ಮ ಕಣಗಳನ್ನು ನಾವು ಬೇರ್ಪಡಿಸುತ್ತಾ ಹೋದಾಗ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ಗಳ ಆಚೆಗೂ ಸಹಿತ ಇನ್ನೊಂದು ಸೂಕ್ಷ್ಮವಾದಂತಹ ಕಣ ಇದೆ. ಅದನ್ನು ದೇವಕಣ ಅಂತ ಕರೆಯಲಾಯಿತು. ಗಾಡ್ಸ್ ಪಾರ್ಟಿಕಲ್ ಅಂತೇಳಿ ಕರೆಯಲ್ಪಟ್ಟಿತು. ಈ ಗಾಡ್ಸ್ ಪಾರ್ಟಿಕಲದ ಒಂದು ಲಕ್ಷಣಗಳೇನಂತಂದರೆ, ಇದು ಉಳಿದ ಕಣಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು, ಆದರೆ ಸ್ವಯಂ ನಿರಾಕಾರ ಆಗಿರ್ತಕ್ಕಂಥದ್ದು, ಯಾವುದೇ ಗುಣ ಇಲ್ಲದೇ ಇರತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಕಂಡುಹಿಡಿಯಲಾಯಿತು. ಆದರೆ ಈ ಒಂದು ವಿಚಾರ ನಮ್ಮ ಹಿರಿಯರಿಗೆ ಬಹಳಷ್ಟು ಮೊದಲೇ 10,000 ವರ್ಷಗಳ ಮೊದಲೇ ತಿಳಿದಿತ್ತು. ಅಂತಂದರೆ ಪರಿಸರದ ಸೂಕ್ಷ್ಮತೆಗಳು ನಮ್ಮ ಹಿರಿಯರಿಗೆ ಬಹಳಷ್ಟು ಮೊದಲಿಂದ ತಿಳಿಯಲ್ಪಟ್ಟಿದೆ. ಆದ್ದರಿಂದ ಅವರನ್ನು ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ನಾವು ಕಾಣುತ್ತಾ ಅವರ ಅನುಭವದ ಧಾರೆಯನ್ನು ನಾವು ಪಡೆದುಕೊಂಡಿದ್ದೇ ಆದರೆ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಆಗಿರ್ಬೋದು, ದೇಶ ರಕ್ಷಣೆಯಲ್ಲಿ ಆಗಿರ್ಬೋದು, ನಮ್ಮ ಸಂಸ್ಕೃತಿಯ ರಕ್ಷಣೆಯಲ್ಲಿ ಆಗಿರ್ಬೋದು ಬಹಳಷ್ಟು ದೊಡ್ಡ ಪಾತ್ರವನ್ನು ಅದು ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುತ್ತಾ, ಹಿರಿಯರು, ನಮ್ಮ ಪರಿಸರ ಹಾಗೂ ನಮ್ಮ ದಿನಚರಿಯನ್ನು ನಾವು ವ್ಯವಸ್ಥಿತವಾಗಿ ನಾವು ಪಾಲಿಸಿದ್ದೇ ಆದರೆ ಆರೋಗ್ಯ ಭಾಗ್ಯ ಎಂಬತಕ್ಕಂಥದ್ದನ್ನು ನಾವು ಸುಲಭವಾಗಿ ಪಡೆಯಬಹುದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನನ್ನಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಆಡಳಿತ ಮಂಡಳಿಯವರಿಗೂ ಹಾಗೂ ಸಹೋದರಿಯರಾದ ಶ್ರೀಮತಿ PM ಉದುಪಡಿಯವರಿಗೂ ಸಹಿತ ವಂದನೆಗಳು ಅರ್ಪಿಸುತ್ತಾ ನಮ್ಮೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.